ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ವ್ಯಾಸರಾಜರು ಸನ್ಯಾಸಾಶ್ರಮ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ 8 ವರ್ಷಕ್ಕೆ ಆಶ್ರಮ ತಗೊಂಡು ಎಲ್ಲ ಜನರ ಮನಸ್ಸನ್ನು ಆಕರ್ಷಣೆ ಮಾಡಿದರು. ಅದ್ಭುತವಾದ ರೂಪ, ನಿರವಧ್ಯ ವೇಷರಾಗಿದ್ದರು. ಆ ವೇಷ ನೋಡಿದರೆ ಸಾಕು ಹುಚ್ಚಾಗಿಬಿಡ್ತಿದ್ದ ಜನ. ಆ ಸಣ್ಣ ಮಗುವಿನ ರೂಪದಲ್ಲಿರ್ತಕ್ಕಂಥ ವ್ಯಾಸರಾಜರ ಪಾದಾರವಿಂದಗಳಿಗೆ ಬೀಳ್ತಾ ಇದ್ದರಂತೆ. ವ್ಯಾಸರಾಜ ಅಂಥವ್ರು ಮಹಾನ್ ಭಾವರು ದೊಡ್ಡವರಾದರು. ಎಷ್ಟು ಅವ್ರ ಜ್ಞಾನ, ಅವ್ರ ಕಾರ್ಯಕ್ರಮ ಏನಿತ್ತು ಅಂದರೆ ಎರಡು. ಒಂದು ಅಧ್ಯಯನ, ಅಧ್ಯಾಪನ. ಒಬ್ಬ ಸನ್ಯಾಸಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಿತ್ಯ ಪೂಜಾ, ನಿತ್ಯ ಸಕಾಲದಲ್ಲಿ ಸ್ನಾನ ಆಹ್ನಿಕಾದಿಗಳು ಮಾಡ್ಕೊಬೋದು, ಓಂಕಾರದ ಮಂತ್ರ ಜಪ ಮಾಡೋದು, ಆ ನಂತರದಲ್ಲಿ ಶಿಷ್ಯರಿಗೆಲ್ಲ ಪಾಠ ಹೇಳೋದು, ತಾವು ಶಾಸ್ತ್ರಗಳನ್ನು ಎಷ್ಟು ಜ್ಞಾನ ಭಗವಂತ ಕೊಟ್ಟಿದ್ದರೂ ಕೂಡ ಬ್ರಹ್ಮದೇವರೇ ಇವತ್ತಿಗೂ ಓದುತ್ತಾ ಇದ್ದಾರಂತೆ. ಭಗವಂತನ ಕಲ್ಯಾಣ ಗುಣಗಳು, ಭಗವಂತನ ಮಹಿಮೆ ಅವು ನಮ್ಮ ಊಹೆಗೆ, ಲಕ್ಷ್ಮಿಗೆ ಇನ್ನು ಅರ್ಥ ಆಗಿಲ್ಲ ಅಂದರೆ ಬ್ರಹ್ಮಾಜಿ ದೇವರಿಗೆ ಏನು ಅರ್ಥ ಆಗ್ತಾರೆ, ಅವರೇ ಓದ್ತಾರೆ ಅಂತಂದಾಗ ಇನ್ನು ಬ್ರಹ್ಮಣ್ಯ ತೀರ್ಥರು, ಅದು ವ್ಯಾಸರಾಜರು, ಶೇಷಾವತಾರಿಗಳಾದ ವ್ಯಾಸರಾಜರು ಓದಿಲ್ಲ, ನಿರಂತರ ಅಧ್ಯಯನಶೀಲರಾಗಿದ್ದರು. ನಿರಂತರ ಯಾವಾಗಲೂ ಸಮಯ ಸಿಕ್ಕಾಗೆಲ್ಲ ಶಿಷ್ಯನ ಕೂಡಿಸಿಕೊಂಡು ಅವರಿಗೆ ಪಾಠ ಪ್ರವಚನ ಮಾಡ್ತಾಯಿದ್ರು. ಇಲ್ಲ ಗ್ರಂಥ ಬರೀತಿದ್ರು, ಇಲ್ಲ ಓದೋದು, ಇಲ್ಲ ಪಾಠ ಹೇಳೋದು, ಇಲ್ಲ ಗ್ರಂಥ ರಚನೆ ಮಾಡೋದು, ಇದರಲ್ಲಿ ಇದು ಒಂದು ಮುಖ. ಇದು ವ್ಯಾಸರಾಜನ ಮುಖ. ಇನ್ನೊಂದು ಮುಖ ಅದ್ಭುತವಾಗಿರತಕ್ಕಂಥದ್ದು, ಯಾವಾಗಲೂ ಸಮಾಜದ ಕಳಕಳೆ ಬಹಳ ಇತ್ತು ವ್ಯಾಸರಾಜರಿಗೆ. ನಾವು ವ್ಯಾಸರಾಜರನ್ನು ಅಂದರೆ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜ್ಞಾನಿಗಳನ್ನು ನೋಡಿದಾಗ ಎಲ್ಲ ಜ್ಞಾನಿಗಳು ದೊಡ್ಡ ಮಹಾನುಭಾವರು. ಎಲ್ಲ ಮಠಗಳಲ್ಲಿ ಅವತಾರ ಮಾಡಿರ್ತಕ್ಕಂಥ ಯಾವ ಜ್ಞಾನಿಗಳು, ಸನ್ಯಾಸಿಗಳು ಸಾಮಾನ್ಯರಲ್ಲ, ಎಲ್ಲ ಒಂದು ರೀತಿಯಿಂದ ದೇವತಾ ಪುರುಷರೇ, ಅದರಲ್ಲಿ ಏನು ಸಂದೇಹ ಪಡಬೇಕಾಗಿಲ್ಲ. ಆದರೆ ಅದರಲ್ಲಿ ಎದ್ದು ಕಾಣಿಸ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು. ಅವರೆಲ್ಲ ಉಳಿದ ಎಲ್ಲ ಯತಿಗಳು ನಿರಂತರ ತಮ್ಮನ್ನು ತಾವು ವೇದಾಧ್ಯಯನ, ಅಧ್ಯಾಪನ, ಪಾಠ ಪ್ರವಚನ, ಗ್ರಂಥ ರಚನೆಯಲ್ಲಿ ಕಾಲ ಕಳೆದರೆ ವ್ಯಾಸರಾಜರು, ವಾದಿರಾಜರು, ಇವತ್ತು ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ, ಸಮಾಜೋನ್ಮುಖಿಗಳಾಗಿದ್ದಾರೆ. ಬರೀ ಪಾಠ ಪ್ರವಚನದಲ್ಲೇ ಕಾಲ ಕಳೀತಿದ್ದಿಲ್ಲ, ಸಮಾಜಕ್ಕೆ ಒಳ್ಳೆಯದಾಗಬೇಕು, ಏನು ಮಾಡೋಣ ಅಂಥೇಳಿ ಆಗಿನ ಕಾಲದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯರ್ತಕ್ಕಂಥ ಜನಗಳಿಗೆಲ್ಲ ಅನೇಕ ರೀತಿಯಿಂದ ವ್ಯಾಸರಾಜರು ಸಹಾಯ ಮಾಡಿದ್ದಾರೆ. ಅವರ ರೆಕಾರ್ಡ್ ಪ್ರಕಾರ, ಅಂದರೆ ಚರಿತ್ರೆಯ ಪ್ರಕಾರ 1,00,000 ಕುಟುಂಬಗಳಿಗೆ ಜೀವನೋಪಾಧಿಯನ್ನು ಕಲ್ಪನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸನ್ಯಾಸಿಗಳಲ್ಲಿ ಅಂದರೆ ವ್ಯಾಸರಾಜರು. 1,00,000 ಜನರಿಗೆ ಅಂತ ವ್ಯಾಸ ಸಮುದ್ರ ಅಂತಕ್ಕಂಥ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸಿದ ಮಹಾತ್ಮರು. ಇವತ್ತಿಗೂ ನಾವು ನೋಡ್ತೀವಿ, ಆ ವ್ಯಾಸ ಸಮುದ್ರವನ್ನು ನೋಡ್ಬೋದು. ಅದರಷ್ಟು ದೊಡ್ಡ ಕೆರೆ ಎಲ್ಲಿ ಇಲ್ಲ, ಅಂಥ ದೊಡ್ಡ ಕೆರೆಯನ್ನು ಕಟ್ಟಿಸಿದ್ದಾರೆ. ಎಷ್ಟು ಬಾವಿಗಳನ್ನು ತೋಡಿಸಿದ್ದಾರೆ, ಎಷ್ಟು ಮಂದಿಗೆ ಗ್ರಹಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ, ಎಷ್ಟು ಮಂದಿಗೆ ಭೂದಾನ ಮಾಡಿದ್ದಾರೆ. ಅದರಲ್ಲಿ ಒಬ್ಬರೇ ನಮಗೆ ಇವತ್ತು ಸ್ಪಷ್ಟವಾಗಿ ಸಿಗುತ್ತದೆ. ಪುರಂದರದಾಸರಿಗೂ ಪುರಂದರದಾಸರ ಮಕ್ಕಳಿಗೂ ವ್ಯಾಸರಾಜನು ಭೂದಾನ ಮಾಡಿದಂತೆ ತಾಮ್ರ ಶಾಸನ ಇವತ್ತು ಉಪಲಬ್ಧ ಆದ. ಆಗಿನ ಕಾಲದಲ್ಲಿ ಪುರಂದರದಾಸರ ಮಕ್ಕಳು ಹೇಬಳದಾಸ ಅಂತ ಬೇರೆ, ಲಕ್ಷ್ಮಣದಾಸ ಅಂತಿತ್ತು, ಮಧ್ವಪತಿ ದಾಸ ಅಂತೇಳಿ, ಅವರೆಲ್ಲರಿಗೂ ಕೂಡ ಭೂದಾನ ಮಾಡಿದಂತೆ ಸ್ಪಷ್ಟ. ಅಂದರೆ ಪುರಂದರದಾಸರ ಮಕ್ಕಳಿಗೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬಾರ್ದು. ಇನ್ನು ಬೇರೆ ಲಕ್ಷ ಕುಟುಂಬಗಳಿಗೆ ಅನ್ನದಾನವನ್ನು ಮಾಡಿದ್ದಾರೆ. ಅವರ ಜೀವನವು ಸುಖವಾಗಿ ಸಾಗುವಂತೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬನು ಅಲ್ಪನಾಗಿರ್ತಕ್ಕಂಥ ವ್ಯಕ್ತಿ ಬಂದ, ಸ್ವಾಮಿ ನಾನು ದಡ್ಡ, ನನಗೇನೂ ಗೊತ್ತಿಲ್ಲ, ನನಗೇನಾದರೂ ಒಂದು ಮಂತ್ರೋಪದೇಶ ಮಾಡಿರಿ, ಆ ಮಂತ್ರೋಪದೇಶದಿಂದ ನನ್ನ ಜೀವನ ಸಾರ್ಥಕ ಆಗಬೇಕು ಅಂತ ಕೇಳಿದಂತೆ. ಆಗ ವ್ಯಾಸರಾಜನು ಹೇಳಿದರು, ನೀ ಏನು ಮಂತ್ರಪ್ಪ, ಈ ಕತೆ ಬಹಳ ಸುಂದರವಾಗಿರ್ತಕ್ಕಂಥ ಕತೆ, ಇದನ್ನು ಕನಕದಾಸರಿಗೆ ಹೇಳ್ತಾರೆ. ಕನಕದಾಸರಿಗೆ ಇದನ್ನು ಹೇಳಬಾರ್ದು. ಕನಕದಾಸರು ಬಂದರು ವ್ಯಾಸರಾಜರ ಹತ್ರ, ಗುರುಗಳೇ ನನಗೊಂದು ಮಂತ್ರೋಪದೇಶ ಮಾಡಿರಿ ಅಂದರೆ, ಕೋಣ ಅಂತ ಮಂತ್ರೋಪದೇಶ ಮಾಡಿದೆ. ಯಾಕಂದರೆ ಇವರು ಕನಕದಾಸ ಯಮಾಂಸ ಸಂಭೂತರಲ್ವಾ, ಅದಕ್ಕೆ ಕೋಣ ಮಂತ್ರ ಹೇಳಿದರು ಅಂತೇಳಿ. ಇಲ್ಲ, ನಿಜವಾಗಿ ಚರಿತ್ರೆಯ ಪ್ರಕಾರ ಒಬ್ಬ ಬ್ರಾಹ್ಮಣ ಬರ್ತಾರೆ, ಬಡ ಬ್ರಾಹ್ಮಣ ಬರ್ತಾನೆ, ಬಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾನು ಸಾಧಾರಣ ವ್ಯಕ್ತಿ, ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು, ಅದಕ್ಕೆ ನನಗೊಂದು ಮಂತ್ರೋಪದೇಶ ಮಾಡಿರಿ ಅಂತ ಕೇಳ್ತಾನೆ. ಅವರು ತಮ್ಮ ಪ್ರಭಾವವನ್ನು ತೋರಿಸಬೇಕು, ವ್ಯಕ್ತಿಯ ನಿಷ್ಠೆಯನ್ನು ತೋರಿಸಬೇಕು. ಎಲ್ಲ ಮಂತ್ರಗಳು ಸಿದ್ಧಿ ಆಗ್ತಾರೆ. ಬನ್ನಂಜಿಯವರು ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ,
ಕೆಲವು ಅವರ ಪ್ರಾಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳ ಕಡಿದ್ರೆ ಒಂದು ಮಂತ್ರ, ಕಾಮಣಿ ಆದರೆ ಒಂದು ಮಂತ್ರ, ಹಾವು ಕಡ್ದವ್ರಿಗೊಂದು ಮಂತ್ರ ಅಂತ ಹೇಳ್ತಾರಂತಲ್ಲಿ. ಅವ್ರು ಹೇಳ್ತಾರೆ, ಆ ಮಂತ್ರನ ನಾನು ಕೇಳೀನಿ, ಅವರು ನನ್ನ ಮುಂದೆ ಹೇಳಿದ್ದಾರೆ ಅಂತ. ಆ ಮಂತ್ರಕ್ಕೆ ಅರ್ಥನೇ ಇಲ್ಲ, ಅದು ಏನೋ ಒಂದು ಇರ್ತದೆ, ಏನಪ್ಪ ಇದು ಇಂಥ. ಆದರೆ ಆ ಮಂತ್ರ ಹೇಳಿದರೆ ನಿಜವಾಗಿ ಚೋಳು ಕಡ್ದಿದ್ರೆ ಆ ಚೋಳಿನ ಬಾಧೆ ಪರಿಹಾಗ್ತದೆ. ಮಂತ್ರ ನೋಡಿದರೆ ಅದಕ್ಕೊಂದು ಅರ್ಥ ಇಲ್ಲ, ಅದು ಏನು ಸುಸಂಗತವಾಗಿರೋದಿಲ್ಲ. ಆದರೆ ಮತ್ತು ಎಲ್ಲದಿದು, ಅದಕ್ಕೆ ಬನ್ನಂಜರು ಹೇಳ್ತಾರೆ, ಅದು ನಿಜವಾಗಿ ಕೊಡುವ ವ್ಯಕ್ತಿಯ ಮನಸ್ಸು, ತಗೊಂಡ ವ್ಯಕ್ತಿಯ ನಿರ್ಧಾರ, ಅದು ಕಾನ್ಸಂಟ್ರೇಷನ್, ನಂಬಿಕೆ, ವಿಶ್ವಾಸೋ ಫಲದಾಯಕ. ಎಲ್ಲ ದೊಡ್ಡ ಯತಿಗಳು ಇವರು ನಂಗೆ ಮಂತ್ರೋಪದೇಶ ಮಾಡಿದ್ದಾರೆ, ಖಂಡಿತ ಇದು ಫಲ ಕೊಡ್ತದೆ ಅಂಥೇಳಿ ಆ ಮಂತ್ರದ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಧ್ಯಾನ ಮಾಡಿದರೆ ಖಂಡಿತ ಮಂತ್ರ ಸಿದ್ಧಿ ಆಗ್ತದೆ. ನೀನು ಯಾವುದೇ ಬರೇ ಹೇಳಿದ್ರಲ್ಲ, ನಮಗೊಂದು ಕಥೆನೇ ಅದು ನೋಡ್ರಿ, ಅದು ನಿಜವಾಗಿ ಆ ರೀತಿ ನಡೆದಂತ ನಾನು ಒಪ್ಪಿಗೆ ಎಂಬೋದಲ್ಲ. ವಾಲ್ಮೀಕಿ ಬೇಡರವನಾಗಿದ್ದಾಗ ನಾರದರಿಂದ ವೈರಾಗ್ಯ ಬಂತು, ಎಲ್ಲವನ್ನು ಬಿಟ್ಟುಬಿಟ್ಟ. ಸ್ವಾಮಿ ನಂಗೊಂದು ಮಂತ್ರೋಪದೇಶ ಮಾಡಿರಿ. ಆಗ ಅವರು ರಾಮ ಅನ್ಲಕ್ಕೆ ಬರ್ತಿದ್ದಿಲ್ಲ ಅಂತ, ಅದು ಸಾಧ್ಯನೇ ಇಲ್ಲ. ರಾಮ ಅನ್ಲಕ್ಕೆ ಬಂದವನಿಗೆ ಮರ ಯಾಕೆ ಬರ್ತಿತ್ತು, ಮರ ಅಂತ ಅನ್ನೋದ್ರು. ಆಗ ಮರ 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 ಮರಾಮ ಆಯಿತು ಅಂಥೇಳಿ ಆ ಮರಾಂಟ ಶಬ್ದ ಉಚ್ಚಾರ ಮಾಡಿ ಅದು ರಾಮವಾಗಿ ಪರಿಣಾಮವಾಗಿ ಆ ನಾರದರ ಮೇಲೆ ಉಪದೇಶ ಕೊಟ್ಟ ನಾರದರ ಮೇಲೆ ವಿಶ್ವಾಸ, ಖಂಡಿತ ಇದು ನಂಗೆ ಫಲಕಾರಿಯಾಗ್ತದೆ ಅಂತ ಆ ಮಹಾನುಭಾವ ವಾಲ್ಮೀಕಿ ಬೇಡರವನಾಗಿದ್ದಾಗ ಏನು ಮಂತ್ರ ಜಪ ಮಾಡಿದ, ಏನಾದ, ದೊಡ್ಡ ವಾಲ್ಮೀಕಿ ಆಗಿಬಿಟ್ಟ, ಮಹರ್ಷಿ ಆದ, ಮಹಾರಾಮಾಯಣವನ್ನು ಬರಿತಕ್ಕಂಥ ಪುಣ್ಯಾತ್ಮನಾದ. ಹಾಗೆ ಮಂತ್ರದ ಪ್ರಭಾವಕ್ಕಿಂತಲೂ ಮಂತ್ರವನ್ನು ಅನುಷ್ಠಾನ ಮಾಡತಕ್ಕಂಥ ವ್ಯಕ್ತಿಯ ವಿಶ್ವಾಸಕ್ಕೆ ಪ್ರಾಧಾನ್ಯ. ಏನೇ ಮಂತ್ರ ಜಪ ಮಾಡು, ಆ ಮಂತ್ರ ಜಪ ಮಾಡುವಾಗ ಆ ಮಂತ್ರದಲ್ಲಿ ನಿಷ್ಠೆ ಇಡು, ಆ ಮಂತ್ರದಲ್ಲಿ ವಿಶ್ವಾಸ ಇಡು. ಆ ಮಂತ್ರ ಜಪ ಮಾಡುವಾಗ ನಿಶ್ಚಲ ಭಕ್ತಿಯಿಂದ, ನಿಶ್ಚಲವಾದ ಮನಸ್ಸಿನಿಂದ ಅದನ್ನು ಜಪ ಮಾಡಿದರೆ ಖಂಡಿತ ಸಿದ್ಧಿ ಆಗ್ತದೆ. ಅದರಲ್ಲಿ ಕೊಟ್ಟವರು ಯಾರು? ಆಗ ವ್ಯಾಸರಾಜರು ಹೇಳಿದ, ನಿಂಗೆ ಮಂತ್ರನ ನೋಡೋಣ, ಇವನ ಮನಸ್ಸು ಕಾನ್ಸಂಟ್ರೇಷನ್ ಎಷ್ಟಿರ್ತದೆ, ಇವನ ವಿಶ್ವಾಸ ಎಷ್ಟಿರ್ತದೆ ಅನ್ಕೊಳ್ಳು, ಕೋಣ ಅಂತ ಜಪ ಮಾಡು ಅಂತಂದ್ರಂತ. ಅವನು ಆ ದಡ್ಡ ನಮ್ಮ ಗುರುಗಳು ವ್ಯಾಸರಾಜರು ಅಂತಹ ಮಹಾನುಭಾವರು ನನಗೊಂದು ಕೋಣ ಅಂತ ಮಂತ್ರ ಕೊಟ್ಟಿದ್ದಾರೆ. ಆದರೆ ಕೋಣ ಅಂತ ಅವ್ರ ಚಿಂತನೆ ಕೊಟ್ಟಾಗ ಅವರ ಅರ್ಥ ಏನು ಮಾಡಿದ್ರೋ ಗೊತ್ತಿಲ್ಲ ನಮಗೆ. ವ್ಯಾಸರಾಜರು ಕೋಣ ಅಂದರೆ ಎಮ್ಮೆಯ ಗಂಡು ಎಮ್ಮೆ ಅಂತ ಅರ್ಥ ಮಾಡಿಕೊಂಡು ಹೇಳಿಲ್ಲ ಅವರು. ಕೋಣ ಅಂಬೋದನ್ನು, ಯಾಕಂದರೆ ಸರ್ವಾಣಿ ನಾಮಾನಿ ಯಮಾವಿಶಂತಿ, ಎಲ್ಲ ಶಬ್ದಗಳು, ಎಲ್ಲ ಅಕ್ಷರಗಳು, ಎಲ್ಲ ವಾಕ್ಯಗಳು ಭಗವಂತನನ್ನೇ ಹೇಳ್ತಾವ ಅಂತಿರೋದರಿಂದ ಕೋಣ ಅಂಬೋ ಶಬ್ದ ಕೂಡ ಸ್ವಲ್ಪ ಪಂಡಿತರ ಕೈಯಾಗಿ ಕೊಟ್ಬಿಟ್ರೆ ಅದನ್ನು ಹೇಳಿಬಿಡ್ತಾರೆ. ಕೋಣ ಅಂಬೋ ಶಬ್ದಕ್ಕೆ ನಾರಾಯಣ ಪರವಾಗಿ ಅರ್ಥ ಮಾಡಬಹುದು ನಾವು, ಏನೇನು ಆಲೋಚನೆ ಮಾಡಿದಾಗ. ಕಹ ಅಂಬೋದು ಶಬ್ದ ಅದು ವಿಷ್ಣು ಸಹಸ್ರನಾಮಾವಳಿಯಲ್ಲಿ ಬರ್ತದೆ, ಅದಕ್ಕೆ ವಿಷ್ಣು ಅಂತ ಅರ್ಥ. ನಕಾರ ನಾತ್ಮನೇ ನಮಃ, ಆತ್ಮಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಅಂತ. ಸೊ ಅವನು ಕ ಆಗಿದ್ದಾನೆ, ನಾನು ಆಗಿದ್ದಾನೆ ಅಂತ ಪರಬ್ರಹ್ಮನಾದ ಕೋಣನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಆ ಚಿಂತನೆಯಿಂದ ವ್ಯಾಸರಾಜರು ಅವನಿಗೆ ಮಂತ್ರೋಪದೇಶ ಮಾಡಿದರು. ಮಂತ್ರೋಪದೇಶ ತೊಗೊಂಡ ಆ ದಡ್ಡ ಇದ್ದಾನಲ್ಲ, ಅವನಿಗೆ ಆ ಅರ್ಥ ಏನೂ ಗೊತ್ತಿಲ್ಲ. ಆದರೆ ಗುರುಗಳು ಕೊಟ್ಟಿದ್ದಾರೆ, ವ್ಯಾಸರಾಜರು ಕೊಟ್ಟಿದ್ದಾರೆ, ಇದು ಖಂಡಿತ ನನ್ನ ಜೀವನವನ್ನು ಪಾವನ ಮಾಡ್ತಿದ್ದ ನಿಷ್ಠೆಯಿಂದ ಗುರುಗಳು ಹೇಳಿದ ಪದ್ಧತಿಯಲ್ಲಿ ಆ ಮಂತ್ರವನ್ನು ಜಪ ಮಾಡಿದ. ಏನಾಯಿತು, ಎಷ್ಟು ಅದ್ಭುತ ಆಯಿತು ಅಂದರೆ ಅವನ ಮುಂದೆ ಸಾಕ್ಷಾತ್ ಯಮಧರ್ಮರಾಜನ ಕೋಣನೇ ಬಂದು ನಿಂತ್ಕೊಂಡ್ಬಿಡ್ತು. ಅವನು ನೋಡಿದ, ಅಲ್ಲಿ ನೋಡಿ, ಇಲ್ಲಿ ನಾವು ನೋಡಬೇಕಾಗಿದ್ದು ಯಾವುದು ಗೊತ್ತನ, ಅವನ ವಿಶ್ವಾಸ ನೋಡಬೇಕು. ಅವನ ತಕ್ಷಣ ಕೋಣ ಅಂತ, ಏನಯ್ಯ ನನ್ನ ಕರೆದಿದ್ದೆ, ಅದು ಯಮಧರ್ಮರಾಜನ ಕೋಣ ಅಂದ್ಕೊಂಡು ದೇವತಾ ಸ್ವರೂಪ ಅದು ಹೇಳ್ತು, ನನ್ನನ್ನು ಕರೆದಿದ್ದಿ, ಏನು ಬೇಕು ನಿಂಗೆ ಕೇಳು. ನೋಡು, ನಾನು ನಮ್ಮ ಗುರುಗಳು ಹೇಳಿದರು ಅಂತ ಜಪ ಮಾಡಿದ್ದೀನಿ, ನಮ್ಮ ಗುರುಗಳನ್ನು ಕೇಳಿ ಬರ್ತೇನೆ, ನನಗೇನು ಅವೆಲ್ಲ ಬೇಕಾಗಿ, ನನಗೇನು ಬೇಕು ಅಂಬೋದು ಗೊತ್ತಿಲ್ಲ, ನಮ್ಮ ಗುರುಗಳೇ ಹೇಳಬೇಕು. ಸೀದಾ ಗುರುಗಳೇ ನಮಸ್ಕಾರ, ಏನಪ್ಪ ನೀವು ಹೇಳಿದ ಪ್ರಕಾರ ಮಂತ್ರ ಜಪ ಮಾಡಿದೆ, ಯಮಧರ್ಮರಾಜನ ಕೋಣ ಅಂತ ದೊಡ್ಡದು ಭಯಂಕರವಾಗಿ ಒಂದು ನಿಂತ್ಕೊಂಡ್ಬಿಟ್ಟದು, ಏನು ಮಾಡಲಿ. ತಕ್ಷಣ ವ್ಯಾಸರಾಜರು ನೋಡಿ ಎಂಥ ಅದ್ಭುತ, ಎಷ್ಟು ಸಮಾಜೋಪಿಯಾಗಿ ಅದು ಕಾರ್ಯ ಮಾಡಿದರು. ದೊಡ್ಡ ಕೆರೆ ಕಟ್ಟಿಸಿವಿ, ವ್ಯಾಸ ಸಮುದ್ರ ಅಂತ ಹೇಳಿ, ಎಲ್ಲಿಂದ ನೀರು ಬರಬೇಕು ಆ ನೀರು ಬರ್ತಕ್ಕಂಥ ಆ ಪ್ಲೇಸ್ ಸರಿಯಾಗಿ ದೊಡ್ಡ ಬಂಡೆಕಲ್ಲು ಬಿದ್ದುಬಿಟ್ಟದೆ. ಅದನ್ನು ಯಾರು ಮನುಷ್ಯ ಮಾತ್ರದಿಂದ ಎತ್ತಲಕ್ಕಾಗಲ್ಲ, 1000 ಜನ ಸೇರಿದರೂ ಅದನ್ನು ಎತ್ತಲಾರರು. ನೀನು ನಿನ್ನ ಕೋಣ ಹೇಳು,
ಆ ಬಂಡೆಕಲ್ಲು ಎತ್ತಿಬಿಡು, ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆ ಕೋಣ ಅವನ ಮಾತಿನ ಪ್ರಕಾರ ಆ ಬಂಡೆಕಲ್ಲನ್ನು ಎತ್ತಿಬಿಟ್ಟ. ಅದಕ್ಕೆ ಆ ಶ್ವಾಸ ಸಮುದ್ರದಲ್ಲಿ ಕೋಣನ ತೂಮು ಅಂತಲೇ ಇವತ್ತಿಗೆ ಹೆಸರಂತ ಅದಕ್ಕೆ. ಅಂದರೆ ಆ ನೀರು ಎಲ್ಲಿಂದ ಬರ್ತಾವೋ ಆ ಬರ್ತಕ್ಕಂಥ ಸ್ಥಳಕ್ಕೆ ಹೆಸರೇನು ಬಿದ್ದದೆ ಅಂದರೆ ಕೋಣನ ತೂಮು. ಕೋಣನ ತೂಮು ಅಂದರೆ ಕೋಣ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರಂಧ್ರ, ಒಂದು ಬೊಕ್ಕೆ, ಒಂದು ಹಾದಿ ಅಂತ ಅರ್ಥ. ಸೊ ಇಲ್ಲಿ ಶಿಷ್ಯನ ಭಕ್ತಿ ಒಂದು ಕಡೆ ವ್ಯಕ್ತ ಆದರೆ, ಗುರುಗಳ ಅನುಸಂಧಾನ, ಶಿಷ್ಯನನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕು ಎಂಬುದಕ್ಕೂ ಒಂದು ಚಿಂತನೆ. ಎರಡನೇದು ಅವನ ಆ ಕೋಣ ಬಂದರೂ ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಿ ಗುರುಗಳಿಂದ ಆದ ಕೆಲಸ ಏನು, ಸಮಾಜಕ್ಕೆ ದೊಡ್ಡದಾಗಿರತಕ್ಕಂಥ ಸೇವೆ. ಈ ರೀತಿಯಾಗಿ ವ್ಯಾಸರಾಜರು ಸಮಾಜೋಪಯೋಗಿಯಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಆಗಿನ ಕಾಲದಲ್ಲಿ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯ ಭವ್ಯವಾಗಿ ಮೆರಿತಾ ಇತ್ತು. ಅಂಥ ಕೃಷ್ಣದೇವರಾಯನಿಗೆ ಗುರುಗಳು ಅಂತ ಅನಿಸ್ಕೊಂಡು ಅಪೂರ್ವವಾದ ಸಾಧನೆಯನ್ನು 10,000 ಜನ ಶಿಷ್ಯರಿದ್ದರಂತೆ. ಎಲ್ಲಿ? ಲೋಕಪಾವನಿ ಮಠ ಹಂಪಿಯಲ್ಲಿ, ವಿಜಯನಗರದಲ್ಲಿ ಆಗಿನ ಕಾಲದಲ್ಲಿ ಕೃಷ್ಣದೇವರಾಯನ ಸಹಕಾರದಿಂದ ಒಂದು ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಿದರಂತೆ ವ್ಯಾಸರಾಜರು. ಅದರ ಹೆಸರೇನೆಂದರೆ ಲೋಕಪಾವನಿ ಮಠ ಅಂಥೇಳಿ, ಅಂದರೆ ಲೋಕಪಾವನಿ ವಿಶ್ವವಿದ್ಯಾಲಯ ಅಂತ. ಲೋಕಪಾವನಿ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದರಂತೆ. 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದರೆ ಅಧ್ಯಾಪಕರು ಎಷ್ಟು ಜನ ಇದ್ದಾರೆ? ಮತ್ತು ಅದೆಲ್ಲ ಅವ್ರನ್ನ ಹೇಗೆ ವ್ಯಾಸರಾಜ ನಿರ್ಮಾಣ? ಹೌದು, ಇದು ನೀವು ಸುಮ್ಮನೆ ಹೇಳ್ತೀರಿ, ಇದು ಯಾರು ಒಪ್ಪಬೇಕು ಇದನ್ನೆಲ್ಲ? ಅಂದರೆ ಇದಕ್ಕೆ ರಿಕಾರ್ಡ್ ಅದ. ಇದು ಎಷ್ಟು ಕಲ್ಪನಾ ಪ್ರಪಂಚ ಅಲ್ಲ. ಚೈನಾದಿಂದ ಆಗಿನ ಕಾಲದಲ್ಲಿ ಬೇರೆ ಬೇರೆ ದೇಶಗಳಿಂದ ದೊಡ್ಡ ವ್ಯಕ್ತಿಗಳು ಬರ್ತಾಯಿದ್ರು, ಎಲ್ಲ ಚರಿತ್ರೆ ತಿಳ್ಕೊಬೇಕು ಅಂತೇಳಿ. ಹಾಗೆ ಚೈನಾದಿಂದ ಅವನ ಹೆಸರನ್ನ ಜ್ಞಾಪ ಬರ್ತಾ ಇಲ್ಲ. ಆ ಪುಣ್ಯಾತ್ಮ ವಿಜಯನಗರಕ್ಕೆ ಬರ್ತಾನೆ. ವಿಜಯನಗರ ಸಾಮ್ರಾಜ್ಯದ ವೈಭವ ಕೇಳಿರ್ತಾನೆ. ಏನದೆ ಅಲ್ಲಿರ್ತಕ್ಕಂಥ ಅಪೂರ್ವತೆ ಏನು, ಅಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಏನು ನೋಡಬೇಕು, ಕೃಷ್ಣದೇವರಾಯನ ನೋಡಬೇಕು ಅಂತ ಬರ್ತಾನೆ. ಬಂದಾಗ ಅವನು ವಿಜಯನಗರ ಸಾಮ್ರಾಜ್ಯ ದರ್ಶನ ಮಾಡಿದ ಮೇಲೆ ಅವನು ಬರೀತಾನೆ ತನ್ನ ಗ್ರಂಥದಲ್ಲಿ, ನಾನು ಒಂದು ರಮಣೀಯವಾದ ದೃಶ್ಯ ನೋಡಿದೆ. ಏನದು? ಸ್ನಾತಕೋತ್ಸವ, ಡಿಗ್ರಿ ಪ್ರದಾನದ ಒಂದು ಉತ್ಸವ ನೋಡಿದೆ. ಅದರಲ್ಲಿ 10,000 ಜನರು ವಿದ್ಯಾರ್ಥಿಗಳು ಮುಂದೆ ಹೋಗ್ತಾ ಇದ್ದರೆ, ಮೇನಾದಲ್ಲಿ ವ್ಯಾಸರಾಜ ಒಬ್ಬ ಸನ್ಯಾಸಿ ಕೂತ್ಕೊಂಡಿದ್ದ, ಬಾಲ ಸನ್ಯಾಸಿ. ಆತನ ಮುಂದೆ ಕೃಷ್ಣದೇವರಾಯ ನಡ್ಕೊಂಡು ಹೋಗ್ತಾ ಇದೆ, ಬಿಳೆಯ ವಸ್ತ್ರಗಳನ್ನು ಉಟ್ಟುಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ಅಂತ ಬರಿತಾನೆ. ಅದರೊಟ್ಟಿಗೆ ಇನ್ನೊಂದು ಬರಿತಾನೆ ಆ ಪುಣ್ಯಾತ್ಮ, ಪ್ರತಿನಿತ್ಯದಲ್ಲಿ ಕಿಂಗ್ಡಮ್ ಅಂದರೆ ಚಕ್ರವರ್ತಿ ಆಗಿರ್ತಕ್ಕಂಥ ಕೃಷ್ಣದೇವರಾಯ ಪ್ರಾತಃ ಕಾಲದಲ್ಲಿ ಎದ್ದು ಕೂಡಲೇ ಲೋಕಪಾವನಿ ಮಠಕ್ಕೆ ಬಂದು ಅಲ್ಲಿರ್ತಕ್ಕಂಥ ಗುರುಗಳಿಗೆ ಪಾದಾಭಿವಂದನ ಮಾಡಿ ಅವರ ಆಶೀರ್ವಾದ ಪಡೆದು ಮುಂದೆ ತನ್ನ ಅರಮನೆಗೆ ಬರ್ತಾ ಇದ್ದ. ಅಲ್ಲಿ ಮುಂದೆ ರಾಜ ಕಾರ್ಯಗಳನ್ನು ಮಾಡ್ತಾ ಇದ್ದ. ಇದು ಎರಡು ದೊಡ್ಡದು ಅದ್ಭುತವಾದ. ಇದೆಲ್ಲದಕ್ಕಿಂತ ಮಿಗಿಲಾಗಿ ವ್ಯಾಸರಾಜರು ಮಾಡಿದ ದೊಡ್ಡ ಘನಕಾರ್ಯ ಯಾವುದು ಅಂದರೆ, ಇಲ್ಲಿ ಸಾಳ್ವ ನರಸಿಂಹ ಅದು ಕೃಷ್ಣದೇವರಾಯನೇ ಬೇಕಾದ ವ್ಯಕ್ತಿ. ಅವನನ್ನು ಚಂದ್ರಗಿರಿ ಅಂತಕ್ಕಂಥ ತಿರುಪತಿಗೆ ಹತ್ತಿರದಲ್ಲಿರ್ತಕ್ಕಂಥ ಚಂದ್ರಗಿರಿಯಲ್ಲಿ ಆ ಪ್ರಾಂತದ ರಕ್ಷಣೆಗಾಗಿ ಅಲ್ಲಿಟ್ಟ. ಅಂದರೆ ಸಾಮಂತ ರಾಜನಾಗಿ ಅಲ್ಲಿದ್ದ. ಆಗ ಬೆಟ್ಟದ ಮೇಲೆ ಒಂದು ಅನಾಹುತ ಆಯಿತಂತೆ. ಸ್ವಲ್ಪ ಏನೋ ಅಕ್ರಮ ಆಯಿತು. ಅಂದರೆ ಅಲ್ಲಿರುವ ಅರ್ಚಕರು ಒಂದು ರೀತಿಯಿಂದ ಶ್ರೀನಿವಾಸನಿಗೆ ಸಂಬಂಧಪಟ್ಟ ವಾಹನಗಳ ಮೇಲೆ ತಮ್ಮ ಮಕ್ಕಳನ್ನು ಕೂಡಿಸಿ ಆಡಿಸೋದು, ಮೆರವಣಿಗೆ ಮಾಡೋದು ಇತ್ಯಾದಿಗಳು ಮಾಡ್ತಾ ಇದ್ರಂತೆ. ಈ ವಾರ್ತೆ ಯಾರಿಗೆ ತಿಳಿತು? ಸಾಳ್ವ ನರಸಿಂಹನಿಗೆ ತಿಳಿತು. ಹೀಗೆ ಒಂದು ವೈಭವ ಆಗ್ತಾ ಇದೆ. ಮೇಲೆ ಬಾಣಗಳು ಬಿಡ್ತಾ ಇದ್ದಾರೆ. ಯಾಕೆ ಬಾಣ ಬಿಡ್ತಾ ಇದ್ದಾರೆ? ಏನಿಲ್ಲ, ಮೇಲೆ ಒಬ್ಬ ಅರ್ಚಕನ ಮಗನಿಗೆ ಉಪನಯನ ಆಗಿದೆ. ಆ ಉಪನೀತನಾದ ಓಟುವನ್ನು ಗರುಡನ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆನೆನೋ ಕುದುರೆಯೋ ಯಾವುದೋ ಒಂದು ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಬಹಳ ಸಿಟ್ಟು ಬಂತು. ಸ್ವಾಮಿಯ ಸನ್ನಿಧಾನದಲ್ಲಿ ಸ್ವಾಮಿಗೆ ವೈಭವನೇ ಹೊರತಾಗಿ ಬೇರೆ ಯಾರಿಗೂ ಇರಬಾರ್ದು. ಇಂಥ ಸಂದರ್ಭದಲ್ಲಿ ಅದು ಸ್ವಾಮಿಗೆ ಸಂಬಂಧಪಟ್ಟ ಬೆಳ್ಳಿಯ ಕುದುರೆನೋ ಬಂಗಾರದ ಕುದುರೆ ಮೇಲೆ ಆ ಊಟವನ್ನು ಕುಡಿಸಿದ್ದಾರಂತ ಬಂದು ಎಲ್ಲರನ್ನ ಕೊಂದು ಬಿಡ್ತಾರಂತೆ. ಆ ಕೊಂದ ಮೇಲೆ ಅದರಲ್ಲಿ ಒಂದು ಸಂತತಿ ತಪ್ಪಿಸ್ಕೊಂಡು ಹೋಗ್ತದೆ. ಆಗ ವ್ಯಾಸರ ಪೂಜಾಕ್ಕೆ ಯಾರು? ಶ್ರೀನಿವಾಸನ ಪೂಜೆ ಮಾಡುವವರು ಯಾರು? ಕೊಲ್ಲ ಕಾಲಕ್ಕೆ ಕೋಪದಲ್ಲಿ ಕೊಂದುಬಿಟ್ಟ. ಕೊಂದ ಮೇಲೆ ದಿಕ್ಕು ತೋಚಲಿಲ್ಲ. ಬ್ರಹ್ಮಹತ್ಯಾ ದೋಷ ಬಂತು. ಏನು ಮಾಡಬೇಕು? ವ್ಯಾಸರಾಜರಿಗೆ ಗುರುಗಳಾಗಿರತಕ್ಕಂಥ ಶ್ರೀಪಾದರಾಜರಲ್ಲಿ ಬಂದ. ಶ್ರೀಪಾದರಾಜರನ್ನು ಕೇಳಿದ್ದಾರೆ, ಸ್ವಾಮಿ ಹೀಗಾಗಿದೆ, ಏನು ಮಾಡಬೇಕು, ನೀವು ಆಜ್ಞಾ ಮಾಡಬೇಕು ಅಂತಂದರೆ. ಆಗ ಏನು ಚಿಂತೆ ಮಾಡಬೇಡ ಅಂಥೇಳಿ ಅವನ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿದರು ಮೊದಲನೇದು.
ಆಮೇಲೆ ತಮ್ಮ ಶಿಷ್ಯನಾಗಿರ್ತಕ್ಕ ಅಷ್ಟೊತ್ತಿಗೆ ವಯಸ್ಸಾಗಿತ್ತಂತೆ ಶ್ರೀಪಾದರಾಜರಿಗೆ. ಇಲ್ಲಪ್ಪ ಅಲ್ಲಿ ಬೆಟ್ಟದ ಮೇಲೆ ಬಂದಿದ್ದು ನೋಡ್ಲಿಕ್ಕಾಗಲ್ಲ, ನಮಗೆ ನಾವು ಪೂಜಾದಿಗಳು ಮಾಡ್ಲಿಕ್ಕಾಗಂತ ವ್ಯಾಸರಾಜ ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನು ನೀವು ಮೇಲೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ಆ ವಂಶೀಕರು ಬರೋವರೆಗೆ ನೀವೇ ಶ್ರೀನಿವಾಸನ ಕೈಂಕರ್ಯವನ್ನು ಮಾಡಿರಿ ಅಂತ ಕಳಿಸಿಕೊಟ್ಟಾಗ ವ್ಯಾಸರಾಜರು 12 ವರ್ಷಗಳ ಕಾಲ ಬೆಟ್ಟದ ಮೇಲಿದ್ದರಂತೆ. ಪ್ರತಿನಿತ್ಯದಲ್ಲಿ ಅವರ ಕಥೆಯನ್ನು ಹೇಳುವಾಗ ಒಂದು ಅದ್ಭುತವಾದ ಸಂದೇಹ ಹೇಳ್ತಾರೆ. ವ್ಯಾಸರಾಜರು ಒಂದು ದಿವಸ ಕೂಡ 12 ವರ್ಷಗಳ ಕಾಲದಲ್ಲಿ ಬೆಟ್ಟದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಲಿಲ್ಲ ಅಂತ. ಅಂದರೆ ಶೌಚ ಅಂತಾರಲ್ಲ, ಯಾಕಂದರೆ ಮನುಷ್ಯ ಅಂದಮೇಲೆ ಆಟೋಮೆಟಿಕ್ ಆಹಾರ ಸ್ವೀಕಾರ ಮಾಡ್ತೀವಿ, ನೀರು ಕುಡಿತೀವಿ, ಆದ ಕಾರಣ ಮಲಮೂತ್ರಗಳು ಬಂದೇ ಬರ್ತಾವೆ. ಆದರೆ 12 ವರ್ಷಗಳ ಕಾಲದಲ್ಲಿ ವ್ಯಾಸರಾಜರು ಬೆಟ್ಟದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾಯಿದ್ರಂತೆ. ಏನು ಮಾಡ್ತಾಯಿದ್ರು? ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ 3 ಗಂಟೆ ಎದ್ದು ಕೆಳಗೆ ಬರಬೇಕು, ಬೆಟ್ಟದ ಕೆಳಗೆ ಬರಬೇಕು, ಬಂದು ಅಲ್ಲಿ ಮಲಮೂತ್ರ ಶೌಚಾದಿಗಳನ್ನು ನಿರ್ವಹಣೆ ಮಾಡಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಅನೇಕ ಮಾಡಿಕೊಂಡು ಬೆಟ್ಟ ಏರ್ತಿದ್ರಂತೆ. ಅಂದರೆ ಇದು ವ್ಯಾಸರಾಜರ ವೈರಾಗ್ಯದ ಬಗ್ಗೆ ಹೇಳಬೇಕಾ, ಅವರ ಮನಸ್ಸಿನ ದಾರ್ಢ್ಯದ ಬಗ್ಗೆ ಹೇಳಬೇಕಾ, ಅವರ ಸಾಧನೆಯ ಬಗ್ಗೆ ಹೇಳಬೇಕಾ, ಅವರು ಎಷ್ಟು ಊಟ ಮಾಡ್ತಾಯಿದ್ರು, ಏನು ಅದು 500 ವರ್ಷದ ಹಿಂದಿನ ಬೆಟ್ಟ ಅಂದರೆ ಭಯಂಕರವಾದ ಕಾಡು, ಕ್ರೂರ ಮೃಗಗಳೆಲ್ಲ ಇದ್ದ ಸಮಯ ಅದು. ಇದಕ್ಕಿಂತ ಮಿಗಿಲಾಗಿ ಬಹಳ ಚಳಿ ಇತ್ಯಾದಿಗಳು ಇರ್ತಕ್ಕಂಥ ಅಂಥದ್ರಲ್ಲಿ ಮುಂಜಾನೆ 3 ಗಂಟೆಗೆ ಬರ್ತಾಯಿದ್ರು ಕೆಳಗಡೆ. ಇಲ್ಲಿ ಶೌಚಾದಿಗಳನ್ನು ಮಾಡಿಕೋತಾ ಇದ್ದರು, ಇಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡ್ತಾಯಿದ್ರು. ನಂತರದಲ್ಲಿ ಬೆಟ್ಟ ಏರಿ ಮತ್ತೆ ಮರುದಿವಸ ಪ್ರಾತಃ ಕಾಲಕ್ಕೆ ಬರಬೇಕು. ಅಲ್ಲಿವರೆಗೆ ಎಷ್ಟು ನಿಗ್ರಹ ಇರಬೇಕು ಅಂದರೆ ಅವರು ದೇಹವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾಯಿದ್ರು, ದೇಹದ ಮೇಲೆ ಅವರಿಗೆ ಎಷ್ಟು ಕಂಟ್ರೋಲ್. ನಮಗೇನಾದ್ರಿ ಬಾಯ ಉಗುಳು ಬಂದರೆ ನಿಂದಿರೋದಲ್ಲ, ನಮಗೆ ಅದು ಕೆಳಗೆ ಬೀಳ್ತದೆ. ಅಂಥದ್ದು ವ್ಯಾಸರಾಜರು 12 ವರ್ಷಗಳ ಕಾಲ ಆ ರೀತಿ ಜೀವನ ಮಾಡಿದರು ಅಂತೇಳಿ ದಾಸರು ವ್ಯಾಸರಾಜರ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಬರೀತಾರೆ ಇಂಥ ವಿಷಯಗಳನ್ನೆಲ್ಲ ಕೂಡ. ಇದು ಒಂದು ಅಪೂರ್ವವಾಗಿರತಕ್ಕಂಥ 12 ವರ್ಷಗಳ ಕಾಲ ಮಾಡಿ ಅವತ್ತು ವ್ಯಾಸರಾಜರು ಏನಾದರೂ ಮನಸ್ಸು ಮಾಡಿದ್ದರೆ ತಮ್ಮ ಪರಂಪರೆಯ ಎನ್ನ ಮೇಲೆ ಶ್ರೀನಿವಾಸನ ಸೇವೆ ಮಾಡಬೇಕು ಅಂದ್ಕೊಂಡಿದ್ದರೆ ವ್ಯಾಸರಾಜರ ಮಠದ ಅಧೀನದಲ್ಲಿ ಶ್ರೀನಿವಾಸನ ದೇವಾಲಯ ಇರ್ತಿತ್ತು. ಅದು ಕೃಷ್ಣರಾಯ ಬೆಂಬಲನಾಗಿದ್ದಾನೆ, ಬೇಕಾದ್ದು ಮಾಡ್ಲಿಕ್ಕೆ ರೆಡಿ ಇದ್ದ. ಆದರೆ ಎಲ್ಲವನ್ನು ಆ ವಂಶೀಕರು ಬಂದ ಕೂಡಲೇ ಅವರಿಗೆ ಆ ಪೂಜಾ ಕೈಂಕರ್ಯದ ವಿಭಾಗವನ್ನು ಒಪ್ಪಿಸಿಬಿಟ್ಟು ತಾವು ಕೆಳಗಿಳಿದು ಬಂದುಬಿಟ್ಟಿದ್ದಾರೆ. ಅಂಥ ಪುಣ್ಯಾತ್ಮರು ಅಂದರೆ ಯಾವ ರೀತಿಯ ಫಲ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಜೀವನ, ಸಮಾಜಕ್ಕೆ ಬಗ್ಗೆ ಕಳಕಳಿ ಇರತಕ್ಕಂಥ ಜೀವನ, ಯಾವಾಗಲೂ ವೇದಾಂತಗಳು ಪಾಠ ಪ್ರವಚನ ಗ್ರಂಥಗಳ ರಚನೆಯಲ್ಲಿ ಕಾಲ ಕಳೀತಕ್ಕಂಥ ವ್ಯಕ್ತಿತ್ವ ಇದು ವ್ಯಾಸರಾಜರು. ಇದನ್ನೆಲ್ಲ ಹೇಳ್ತಾರೆ. ನಿರಸ್ತ ದೋಷೋ ನಿರವಧ್ಯ ವೇಷ, ಯಾವ ತರಹದ ದೋಷ ಇಲ್ಲದೇ ಇರತಕ್ಕಂಥವ್ರು ನಮ್ಮ ವ್ಯಾಸರಾಜರು. ಅಪೂರ್ವವಾದ ಸೌಂದರ್ಯ, ಭಗವಂತನ ಆರಾಧನೆ ಮಾಡಿದ ಮೇಲೆ ಕಾಂತಿ ಬಂದೇ ಬರ್ತದೆ. ಅಂಥ ಅಪೂರ್ವವಾದ ದೇಹದ ಸಲ್ಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ತಾ ಅವರ ಪಾಂಡಿತ್ಯದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಇದು ನಡೆದಿದ್ದದು, ಇದಕ್ಕೆ ಶ್ಲೋಕ ಅದ. ಆಗಿನ ಕಾಲದಲ್ಲಿ ಪಕ್ಷಧರ ಮಿಶ್ರ ಅಂತ ದೊಡ್ಡ ಪಂಡಿತ, ತರ್ಕಶಾಸ್ತ್ರದಲ್ಲಿ ಭಾರೀ ಪಂಡಿತಂತೆ. ಅವನ ಮುಂದೆ ಯಾರು ವಾದ ಮಾಡಲಿಕ್ಕಾಗ್ತಿದ್ದಿಲ್ಲ ಅಂತ ಪಕ್ಷಧರ ಮಿಶ್ರ ಮುಳುಬಾರಿಗೆ ಬರ್ತಾನೆ. ಅವನು ಉತ್ತರ ದೇಶದ ವ್ಯಕ್ತಿ. ಆ ಉತ್ತರ ದೇಶದ ವ್ಯಕ್ತಿ ಆಗಿನ ಕಾಲದಲ್ಲಿ ಏನು ಮೇನಾಗಳಲ್ಲಿ ಬರಬೇಕು, ದೊಡ್ಡ ಪಂಡಿತ ಆದ ಕಾರಣ ಮೇನಾದಲ್ಲಿ ಬಂದೋ ಏನೋ ಗೊತ್ತಿಲ್ಲ, ಕಾರು ಪಾರು ಏನಿಲ್ಲಲ್ವ, ಮೇನಾದಲ್ಲಿ ಬಂದಂತೆ. ಶ್ರೀಪಾದರಾಜರು ಮಠದಲ್ಲಿದ್ದರು. ಮಠದಲ್ಲಿರ್ತಕ್ಕಂಥ ಶ್ರೀಪಾದರಾಜರಿಗೆ ಶಿಷ್ಯರು ಬಂದರು. ಸ್ವಾಮಿ, ಪಕ್ಷಧರ ಮಿಶ್ರ ಬಂದಿದ್ದಾನೆ. ಪಕ್ಷಧರ ಮಿಶ್ರ ಇಲ್ಲಿ ಬಂದಿದ್ದಾನ? ನಮ್ಮ ಮುಳಬಾಲಿಗೆ ಬಂದಿದ್ದಾನೆ. ಹೌದು. ಆಗ ವಯಸ್ಸಾಗಿಬಿಟ್ಟಿತ್ತಂತ ಶ್ರೀಪಾದರಾಜರಿಗೆ. ನಿಧಾನವಾಗಿ ಬಂದು ಪಕ್ಷಧರ ಮಿಶ್ರನಿಗೆ ಸ್ವಾಗತ ಮಾಡ್ತಾರೆ. ಇದು ಎಷ್ಟು ಸುಂದರ ನೋಡ್ರಿ. ಅಂದರೆ ಪಾಂಡಿತ್ಯ, ಬರೇ ಪಾಂಡಿತ್ಯ. ಅವನೇನು ಅದ್ವೈತಿ, ನಾವೇನು ಅದ್ವೈತಿಗಳು, ಇಂಥವಿಲ್ಲ. ಪಾಂಡಿತ್ಯ, ಅವನಲ್ಲಿರುವ ಜ್ಞಾನಕ್ಕೆ ಮನ್ನಣೆ ಕೊಡಬೇಕು ಅಂತೇಳಿ ಸ್ವತಃ ಶ್ರೀಪಾದರಾಜರೇ ಬಂದು ಸ್ವಾಗತ ಮಾಡ್ತಾರೆ. ಏನು ಪಕ್ಷದ ಮಿಶ್ರರೇ, ನೀವಿಷ್ಟು ದೂರ ನಮ್ಮ ಮುಳಬಾಲಿಗೆ ಬರೋದೇನು, ಏನಕ್ಕೆ ಕಾರಣ ಹೇಳ್ರಿ ಅಂದರೆ, ಏನಿಲ್ಲ ನಿಮ್ಮನ್ನು ನೋಡಬೇಕು ಅಂತ ಬಂದೀನಿ ಅಂತ. ನನ್ನ ನೋಡಬೇಕು ಅಂತ ಬಂದಿರಿ? ಯಾರು ಮುದುಕ, ನನಗೇನು ನೋಡ್ತೇನೆ ನೀವು? ಇಲ್ಲ ಸ್ವಾಮಿ, ನಿಮ್ಮ ಶಿಷ್ಯ ವ್ಯಾಸರಾಜ ಆತನ ನೋಡಿ ನಾನು. ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರ ವಿಪಕ್ಷ
ಸಾಪೇಕ್ಷಂ ವಿನ ನವೀನ ವ್ಯಾಸೇನ. ಇದು ಪಕ್ಷಧರ ಮಿಶ್ರ ಹೇಳಿದ ಶ್ಲೋಕ. ಏನು? ಸ್ವಾಮಿ, ನಾನು ಏನೇನು ಓದಿದ್ದೀನಿ ಅದೆಲ್ಲ ನಿಮ್ಮ ಶಿಷ್ಯ ಓದಿದ್ದಾನೆ. ಸಣ್ಣವನು, ಯುವಕ, ಇಂಥ ವ್ಯಕ್ತಿಯನ್ನು ಹೇಗೆ ತಯಾರು ಮಾಡಿದ್ದೀರಿ ನೀವು? ನಾನು ಓದಿದ್ದೆಲ್ಲ ಓದಿದ್ದಾನೆ. ನಾನು ಓದದೇ ಇದ್ದದ್ದನ್ನು ನಿಮ್ಮ ಶಿಷ್ಯ ಓದಿದ್ದಾನೆ. ಅದ ಕಾರಣ ನನ್ನ ರೆಕ್ಕೆಗಳನ್ನೇ ಕಡದ ಅಪೂರ್ವವಾದ ವ್ಯಕ್ತಿ ನಿಮ್ಮ ಶಿಷ್ಯ. ಅಂಥ ಶಿಷ್ಯನನ್ನು ಜಗತ್ತಿಗೆ ಕೊಟ್ಟ ನಿಮ್ಮನ್ನು ನೋಡಿ ನನ್ನ ಜನ್ಮ ಧನ್ಯ ಮಾಡಿಕೋಬೇಕು ಅಂತೇಳಿ ಬಂದೀನಿ ಅಂಥೇಳಿ. ಹೀಗೆ ಎಲ್ಲ ರೀತಿಯಿಂದಲೂ ವ್ಯಾಸರಾಜರು ಅಂದರೆ ಅದು ಅದ್ಭುತವಾದ ವ್ಯಕ್ತಿ. ಅದನ್ನು ಅಪಣಾಚಾರ್ಯರು ಹೇಳ್ತಾರೆ, ನಿರಸ್ತ ದೋಷ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ. ಅವರು ಮಾತಾಡಿದ್ರೆ ಸಾಕು, ಶಾಸ್ತ್ರಾರ್ಥ ವಿಚಾರ ಬಾಳಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಮೂಕರಾಗಿ ಪಂಡಿತರೆಲ್ಲ ಮೂಕರಾಗಿ ಸಣ್ಣಗೆ ಅಬ್ಬಾ ಏನು ಮಾತಾಡ್ತಾರೆ ಇವ್ರ ಮುಂದೆ ನಾವೇನು ಮಾತಾಡ್ತೀವಿ ಅಂತ ಕೂತ್ಕೊಂಡು ಪಕ್ಷಧರನಂತ ದೊಡ್ಡ ಮಹಾಪಂಡಿತನೇ ವ್ಯಾಸರಾಜರ ಮುಂದೆ ಮೂಕನಾದ ಅಂತಂದರೆ ಇನ್ನು ವ್ಯಾಸರಾಜರ ಪಾಂಡಿತ್ಯ ಎಷ್ಟು ಅಂತ ಹೇಳಬೇಕು. ಮುಂದೆ ಏನು ಎಂಬುದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.